ಎಲ್ಲರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ನೋಡ್ತಿದ್ದೀರಾ IAS ಪರೀಕ್ಷಾ ಸರಣಿ. IAS ಪ್ರಶ್ನೆ ಪತ್ರಿಕೆ 2017 ಪ್ರಿಲಿಮ್ಸ್ ಪರೀಕ್ಷೆಯ 5ನೇ ಭಾಗ, ಮೊದಲ ಪತ್ರಿಕೆಯ 5ನೇ ಭಾಗವನ್ನು ನೋಡ್ತಿದ್ದೀರಾ. 10 ಪ್ರಶ್ನೆಗಳ ಸರಣಿಯನ್ನು ನಾನು ನಡೆಸ್ತಾ ಇದ್ದೀನಿ. ಉಳಿದಂಥ ಪ್ರಶ್ನೆಗಳನ್ನು ನೋಡೋದಕ್ಕೆ ವಿಡಿಯೋದ ಮೇಲೆ ಐ ಬಟನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಿಮ್ಮಲ್ಲಿ ಮನವಿ ಏನಪ್ಪ ಅಂದರೆ, ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಶನ್ಗೆ ಬರುತ್ತೆ. ಪ್ರಶ್ನೆ ಸಂಖ್ಯೆ 41. ಇನ್ ಇಂಡಿಯಾ, ಇಫ್ ಎ ಸ್ಪೀಸೀಸ್ ಆಫ್ tortoise is declared protected under Schedule 1 of the Wildlife Protection Act 1972, what does it imply? ಎಂದರೆ, ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ 1ನೇ ಅನುಸೂಚಿಯ ಅಡಿ ಆಮೆಯ ಒಂದು ಪ್ರಭೇದವು ಸಂರಕ್ಷಿಸಲ್ಪಟ್ಟಿದೆ ಎಂದು ಘೋಷಣೆಯಾದರೆ ಅದು ಏನನ್ನು ಸೂಚಿಸುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ಗಳನ್ನು ನೀವು ಓದ್ಕೋಬಹುದು. ಇಟ್ ಎಂಜಾಯ್ ದ ಸೇಮ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಆಸ್ ಟೈಗರ್. ಹುಲಿಗೆ ನೀಡಲಾಗಿರುವ ಸಂರಕ್ಷಣೆಯನ್ನು ಅದಕ್ಕೂ ನೀಡಲಾಗುತ್ತದೆ, ಮೊದಲನೇದು. ಎರಡನೇದು, ಇಟ್ ನೋ ಲಾಂಗರ್ ಎಕ್ಸಿಸ್ಟ್ ಇನ್ ದ ವರ್ಲ್ಡ್. ಎ ಫ್ಯೂ ಇಂಡಿವಿಜುವಲ್ಸ್ ಆರ್ ಅಂಡರ್ ಕ್ಯಾಪಿಟಿವ್ ಪ್ರೊಟೆಕ್ಷನ್ ಆ್ಯಂಡ್ ನೌ ಇಟ್ ಈಸ್ ಇಂಪಾಸಿಬಲ್ ಟು ಪ್ರಿವೆಂಟ್ ಇಟ್ಸ್ ಎಕ್ಸ್ಟೆನ್ಷನ್. ಅದು ಬಹಳ ಕಾಲದಿಂದ ಅವರ ಸಹಜ ಆವಾಸ ಸ್ಥಾನದಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಕೆಲವು ಕೃತಕ ವ್ಯವಸ್ಥೆಯಲ್ಲಿ ಸಂರಕ್ಷಿಸಲ್ಪಡಲಾಗಿದೆ ಮತ್ತು ಈಗ ಅದು ಅಳಿದು ಹೋಗುವುದನ್ನು ತಡೆಯಲು ಸಾಧ್ಯವಿಲ್ಲ. ಇದು ಎರಡನೇದು. ಮೂರನೇದು ಹೇಳುತ್ತೆ, ಇಟ್ ಈಸ್ ಎಂಡೆಮಿಕ್ ಟು ಪರ್ಟಿಕ್ಯುಲರ್ ರೀಜನ್ ಆಫ್ ಇಂಡಿಯಾ. ಇದು ಭಾರತದ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿದೆ. ನಾಲ್ಕನೇ ಸ್ಟೇಟ್ಮೆಂಟು, ಬೋತ್ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್ ಅಂತ ಹೇಳುತ್ತೆ. ಅಂದರೆ ಬಿ ಮತ್ತು ಸಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳುತ್ತೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥದ್ದು ಹೇಳಬೇಕು ಅಂದರೆ ಆಪ್ಷನ್ 1 ಸರಿಯಾದಂಥ ಉತ್ತರ. ಈ ಒಂದು ಅಂಡರ್ ಪ್ರೊಟೆಕ್ಷನ್ ಶೆಡ್ಯೂಲ್ 1 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಸೇರಿಸಿದ್ರು ಅಂದರೆ ಇಟ್ ಎಂಜಾಯ್ಸ್ ದ ಸೇಮ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಆಸ್ ಟೈಗರ್. ಹುಲಿಗೆ ನೀಡಲಾಗಿರುವ ಸಂರಕ್ಷಣೆಯನ್ನು ಕೂಡ ಆಮೆಯ ಈ ಒಂದು ವಿಶಿಷ್ಟ ಪ್ರಭೇದಕ್ಕೆ ನೀಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 42. ಇನ್ ಇಂಡಿಯಾ, ಜುಡಿಷಿಯಲ್ ರಿವ್ಯೂಸ್ ಇಂಪ್ಲೈಸ್. ಭಾರತದ ನ್ಯಾಯಾಂಗದ ವಿಮರ್ಶೆಯು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಈ ಸರಿಯಾದಂಥ ಉತ್ತರವನ್ನು ನಾನು ತಗೋತೀನಿ. ಆಯ್ಕೆ 1 ಸರಿಯಾದಂಥ ಉತ್ತರ. ದ ಪವರ್ ಆಫ್ ಜುಡಿಷಿಯರಿ ಟು ಪ್ರನೌನ್ಸ್ ಅಪಾನ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಲಾಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್. ಕಾನೂನಿನ ಮತ್ತು ಕಾರ್ಯಾಂಗೀಯ ಆದೇಶಗಳ ಸಂವಿಧಾನ ಬದ್ಧತೆಯನ್ನು ನಿರ್ಧರಿಸುವ ನ್ಯಾಯಾಂಗದ ಅಧಿಕಾರ. ಪ್ರಶ್ನೆ ಸಂಖ್ಯೆ 43. ವಿತ್ ರೆಫರೆನ್ಸ್ ಟು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಕನ್ಸಿಡರ್ ದ ಫಾಲೋಯಿಂಗ್ ಈವೆಂಟ್ಸ್. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಘಟನೆಗಳನ್ನು ಗಮನಿಸಿ. ಮಿಲಿಟರಿ ಇನ್ ರಾಯಲ್ ಇಂಡಿಯನ್ ನ್ಯಾವಿ, ರಾಯಲ್ ಇಂಡಿಯನ್ ನ್ಯಾವಿಯಲ್ಲಿ ದಂಗೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಲಾಂಚ್ಡ್, ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭ, ಅದಾದಮೇಲೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, 2ನೇ ದುಂಡು ಮೇಜಿನ ಪರಿಷತ್ತು. ಕೆಳಗೆ ನಡೆದಿರೋದನ್ನ ಕಾಲಾನುಕ್ರಮದ ಆಧಾರದ ಮೇಲೆ ಜೋಡಿಸಿ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 3 to 1. ಮೊದಲು ನಡೆದಿದ್ದು, ಇಲ್ಲಿ ಕೊಟ್ಟಿರುವ ಕಾಲಾನುಕ್ರಮಗಳನ್ನು ಗಮನಿಸಿದ್ರೆ ಮೊದಲು ನಡೆದಿದ್ದು 2ನೇ ದುಂಡು ಮೇಜಿನ ಸಭೆ, ನಂತರ ಭಾರತ ಬಿಟ್ಟು ತೊಲಗಿ ಆಂದೋಲನ, ನಂತರ ರಾಯಲ್ ಇಂಡಿಯನ್ ನೌಕಾಪಡೆಯಲ್ಲಿ ದಂಗೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಕಾಲಮಾನಗಳನ್ನು ನೀವು ಗೂಗಲ್ ಸರ್ಚ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಟ್ಯಾಕ್ಸ್ ರೆವಿನ್ಯೂ ಆಸ್ ಎ ಪರ್ಸೆಂಟೇಜ್ ಆಫ್ GDP ಆಫ್ ಇಂಡಿಯಾ ಹ್ಯಾಸ್ ಸ್ಟೆಡಿಲಿ ಇನ್ಕ್ರೀಸ್ಡ್ ಇನ್ ದ ಲಾಸ್ಟ್ ಡಿಕೆಡ್. ಕಳೆದ ದಶಕದಲ್ಲಿ GDPಯ ಶೇಕಡ ಪ್ರಮಾಣಗುಣವಾಗಿ ತೆರಿಗೆ ಆದಾಯವು ಸತತವಾಗಿ ಹೆಚ್ಚಾಗಿದೆ. ಎರಡನೇದು, ಫಿಸಿಕಲ್ ಡೆಫಿಷಿಯನ್ಸಿ ಆಸ್ ಅ ಪರ್ಸೆಂಟ್ ಆಫ್ GDP ಆಫ್ ಇಂಡಿಯಾ ಹ್ಯಾಸ್ ಸ್ಟೆಡಿಲಿ ಇನ್ಕ್ರೀಸ್ಡ್ ಇನ್ ದ ಲಾಸ್ಟ್ ಡಿಕೆಡ್. ಕಳೆದ ದಶಕದಲ್ಲಿ ಭಾರತದಲ್ಲಿ ವಿತ್ತೀಯ ಕೊರತೆಯು GDPಯ ಶೇಕಡ ಪ್ರಮಾಣ ಅನುಗುಣವಾಗಿ ಸತತವಾಗಿ ಹೆಚ್ಚಾಗಿದೆ. ಇವೆರಡರಲ್ಲಿ ಯಾವ್ದು ಸರಿ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಮೇಲಿನ ಯಾವುದು ಅಲ್ಲ, ನೀದರ್ ಒನ್ ನಾಟ್ ಟು.
ಪ್ರಶ್ನೆ ಸಂಖ್ಯೆ 45. ರೀಸೆಂಟ್ಲಿ ದೇರ್ ವಾಸ್ ಎ ಪ್ರಪೋಸಲ್ ಟು ಟ್ರಾನ್ಸ್ಲೋಕೇಟ್ ಸಮ್ ಆಫ್ ದಿ ಲಯನ್ಸ್ ಫ್ರಮ್ ದೇರ್ ನ್ಯಾಚುರಲ್ ಹ್ಯಾಬಿಟಾಟ್ ಇನ್ ಗುಜರಾತ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಸಿಟೀಸ್. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಡುತ್ತೆ. 2017ರ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು. ಗುಜರಾತಿನ ತಮ್ಮ ಮೂಲ ಆವಾಸ ಸ್ಥಾನದಿಂದ ಕೆಲವು ಸಿಂಹಗಳನ್ನು ಈ ಕೆಳಗಿನ ಯಾವ ತಾಣಕ್ಕೆ ವರ್ಗಾಯಿಸಲು ಇತ್ತೀಚೆಗೆ ಪ್ರಸ್ತಾಪಿಸಲಾಗಿತ್ತು? ಸರಿಯಾದ ಉತ್ತರ ಕುನೋ ಪಾಲ್ಪುರ್ ವೈಲ್ಡ್ ಲೈಫ್ ಸೆಂಚುರಿ. ಆಯ್ಕೆ 2. ಪ್ರಶ್ನೆ ಸಂಖ್ಯೆ 46. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನಾಟ್ ನೆಸೆಸರಿಲಿ ದ ಕಾನ್ಸಿಕ್ವೆನ್ಸಸ್ ಆಫ್ ಪ್ರೊಕ್ಲಮೇಷನ್ ಆಫ್ ದಿ ಪ್ರೆಸಿಡೆಂಟ್ ರೂಲ್ ಇನ್ ಎ ಸ್ಟೇಟ್? ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಜಾರಿಯಿಂದ ಈ ಕೆಳಗಿನ ಯಾವ ಪರಿಣಾಮವು ಕಡ್ಡಾಯವಾಗಿ ಉಂಟಾಗುವುದಿಲ್ಲ? ಏನೇನು ಅಂತ ನಾವು ನೋಡೋದಾದ್ರೆ, ಡಿಸಲ್ಯೂಷನ್ ಆಫ್ ಎ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಾಜ್ಯ ವಿಧಾನಸಭೆಯ ವಿಸರ್ಜನೆ. ರಿಮೂವಲ್ ಆಫ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್, ರಾಜ್ಯ ಮಂತ್ರಿಮಂಡಲವನ್ನು ತೆಗೆದುಹಾಕುವುದು. ಡಿಸಲ್ಯೂಷನ್ ಆಫ್ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆಗಳನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು. ಸೊ ಇವು ಮೂರರಲ್ಲಿ ಮೊದಲನೇದು ಕೂಡ ಇಲ್ಲಿ ನಾಟ್ ಅಂತ ಅವ್ರು ಕೊಟ್ಟಿರೋದು, ಇದನ್ನು ನೀವು ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ನೆಸೆಸರಿ ಅಂತ ಬಂದರೆ ಮೊದಲನೇದು ಡಿಸಲ್ಯೂಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಾಜ್ಯ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು ಅಂತ ಏನೂ ಇಲ್ಲ. ಜೊತೆಗೆ ಡಿಸಲ್ಯೂಷನ್ ಆಫ್ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆಗಳನ್ನು ವಿಸರ್ಜನೆ ಮಾಡಬೇಕು ಅಂತ ಏನೂ ಇಲ್ಲ. ಪ್ರಶ್ನೆ ಸಂಖ್ಯೆ 47. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ invasited by the right against exploitation in the Constitution of India? ಭಾರತದ ಸಂವಿಧಾನದಲ್ಲಿ ಹೇಳಲಾಗಿರುವ ಶೋಷಣೆಯ ವಿರುದ್ಧದ ಹಕ್ಕಿನ ಅಡಿಯಲ್ಲಿ ಈ ಕೆಳಗಿನ ಯಾವುದು ಪರಿಗಣಿಸಲ್ಪಟ್ಟಿದೆ? ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ, ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಫೋರ್ಸ್ಡ್ ಲೇಬರ್, ಮಾನವ ಸಾಗಣೆ ಮತ್ತು ಒತ್ತಾಯಪೂರ್ವಕ ಜೀತ ಪದ್ಧತಿಯ ನಿಷೇಧ. ಅಬ್ಲೋಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತಾ ನಿಷೇಧ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ, ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ಸ್ ಆಫ್ ಮೈನಾರಿಟೀಸ್. ಕೊನೆಯದು ಪ್ರೊಟೆಕ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟರೀಸ್ ಅಂಡ್ ಮೈನ್ಸ್, ಕಾರ್ಖಾನೆಗಳು ಮತ್ತು ಗಣಿಗಳಲ್ಲಿ ಮಕ್ಕಳನ್ನು ದುಡಿಯುವುದನ್ನು ನಿಷೇಧ ಮಾಡ್ತಕ್ಕಂಥದ್ದು. ಸರಿಯಾದಂಥ ಉತ್ತರ ಆಯ್ಕೆ 3, 1 ಮತ್ತು 4. ಮೊದಲನೇದು ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಫೋರ್ಸ್ಡ್ ಲೇಬರ್ ಒಂದಾಗುತ್ತೆ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯೀಸ್ ಆಫ್ ಚಿಲ್ಡ್ರನ್ಸ್ ಅಂಡ್ ಫ್ಯಾಕ್ಟರೀಸ್ ಅಂಡ್ ಮೈನ್ಸ್ ಇದು ಕೂಡ ಆಗುತ್ತೆ. ಇವೆರಡೂ ಸರಿ. ಆಪ್ಷನ್ 1 ಮತ್ತು 4. ಪ್ರಶ್ನೆ ಸಂಖ್ಯೆ 48. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಜಿಯೋಗ್ರಫಿಕಲಿ ಕ್ಲೋಸೆಸ್ಟ್ ಟು ಗ್ರೇಟ್ ನಿಕೋಬಾರ್? ಗ್ರೇಟ್ ನಿಕೋಬಾರ್ ಕೆಳಗಿನ ಯಾವುದು ಭೌಗೋಳಿಕವಾಗಿ ಗ್ರೇಟ್ ನಿಕೋಬಾರ್ಗೆ ಹತ್ತಿರವಿರುವ ಪ್ರದೇಶವಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ 1, ಸುಮಂತ್ರ. ಪ್ರಶ್ನೆ ಸಂಖ್ಯೆ 49. ಔಟ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಚೂಸ್ ಒನ್ ದಟ್ ಬ್ರಿಂಗ್ಸ್ ಔಟ್ ದ ಪ್ರಿನ್ಸಿಪಲ್ ಅಂಡರ್ಲೀಯಿಂಗ್ ದ ಕ್ಯಾಬಿನೆಟ್ ಫಾರ್ಮ್ ಆಫ್ ಗವರ್ಮೆಂಟ್. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸಂಪುಟ ಸರ್ಕಾರ ಪದ್ಧತಿಯ ಮೂಲಭೂತ ಆಶಯವನ್ನು ಪರಿಚಯಿಸುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ, a mechanism for speeding up the activities of a government whose responsibilities are increasing day by day. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಜನರ ಸರ್ಕಾರವು ಸಾಮೂಹಿಕವಾಗಿ ಜವಾಬ್ದಾರವಾಗಿರುವಂತೆ ನೋಡಿಕೊಳ್ಳುವ ವ್ಯವಸ್ಥೆಯಾಗಿದೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ಇನ್ನು 50ನೇ ಪ್ರಶ್ನೆ, ಈ ವಿಡಿಯೋದ ಕೊನೆ ಪ್ರಶ್ನೆ ನೋಡೋದಾದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಫ್ಯೂಚರ್ ಆಫ್ ಇಂಡಿಯನ್ ಫೆಡರಲಿಸಮ್? ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಒಕ್ಕೂಟದ ಲಕ್ಷಣವಲ್ಲ? ಯಾವ್ಯಾವುದು ಲಕ್ಷಣಗಳು ಹಾಗಾದ್ರೆ ನೋಡೋಣ. ದೇರ್ ಇಸ್ ಅನ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಇನ್ ಇಂಡಿಯಾ, ಭಾರತದಲ್ಲಿ ಸ್ವತಂತ್ರ ನ್ಯಾಯಾಂಗವಿರುವುದು. ಪವರ್ ಹ್ಯಾವ್ ಬೀನ್ ಕ್ಲಿಯರ್ಲಿ ಡಿವೈಡೆಡ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರವನ್ನು ಸ್ಪಷ್ಟವಾಗಿ ವಿಭಜಿಸುವುದು. ದ ಫೆಡರೇಟಿಂಗ್ ಯೂನಿಟ್ಸ್ ಹ್ಯಾವ್ ಬೀನ್ ಗಿವನ್ ಅನ್ಈಕ್ವಲ್ ರೆಪ್ರೆಸೆಂಟೇಷನ್ ಇನ್ ರಾಜ್ಯಸಭಾ, ಒಕ್ಕೂಟ ಘಟಕಗಳಿಗೆ ರಾಜ್ಯಸಭೆಯಲ್ಲಿ ಅಸಮಾನ ಪ್ರಾತಿನಿಧ್ಯವನ್ನು ನೀಡಲಾಗುವುದು. ಇಟ್ ಈಸ್ ದ ರಿಸಲ್ಟ್ ಆಫ್ ಅನ್ ಅಗ್ರಿಮೆಂಟ್ ಅಮಾಂಗ್ ದ ಫೆಡರೇಟಿಂಗ್ ಯೂನಿಟ್ಸ್, ಇದು ಒಕ್ಕೂಟ ಘಟಕಗಳ ಮಧ್ಯದ ಒಂದು ಒಪ್ಪಂದದ ಫಲಿತಾಂಶ. 4ರಲ್ಲಿ ನಾಟ್ ಅಂತ ಇಲ್ಲಿದೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫ್ಯೂಚರ್ ಆಫ್
ಇಂಡಿಯನ್ ಫೆಡರಲಿಸಮ್. ಭಾರತ ಒಕ್ಕೂಟದ ಲಕ್ಷಣ ಯಾವುದೂ ಅಲ್ಲ. ಇವು 4ರಲ್ಲಿ ಅನ್ನೋದನ್ನು ತಿಳಿಸ್ಬೇಕು. ಸರಿಯಾದ ಉತ್ತರ ಹಾಕಿ 4. ಇಟ್ ಇಸ್ ದ ರಿಸಲ್ಟ್ ಆಫ್ ಆನ್ ಅಗ್ರಿಮೆಂಟ್ ಅಮಾಂಗ್ ಫೆಡರೇಟಿಂಗ್ ಯೂನಿಟ್ಸ್. ಇದು ಒಕ್ಕೂಟ ಘಟಕಗಳ ಮಧ್ಯದ ಒಪ್ಪಂದದ ಫಲಿತಾಂಶವಾಗಿದೆ ಅನ್ನೋದು ನಮ್ಮ ಭಾರತೀಯ ಒಕ್ಕೂಟ ವ್ಯವಸ್ಥೆಯ ಒಂದು ಲಕ್ಷಣ ಅಲ್ಲ.